ಗೆದ್ದ ನಂತರವೂ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯಕ್ಕಾಗಿ ನಾಯಕ ರೋಹಿತ್ ತಂಡದಲ್ಲಿ ಮಾಡಿದರು 3 ದೊಡ್ಡ ಬದಲಾವಣೆ. ನಿಜವಾದ ರೋಮಾಂಚನ ಈಗ ಶುರುವಾಗಿದೆ. ತಿಳಿಯಿರಿ ಯಾರು ತಂಡದ ಒಳಗಾದರು ಮತ್ತು ಯಾರು ಹೊರಗಾದರು ಎಂದು. ಫೈನಲ್ ಪಂದ್ಯಕ್ಕೂ ಮುನ್ನ ರೋಹಿತ್ ಮಾಡಿದರು 3 ದೊಡ್ಡ ಬದಲಾವಣೆ. ಮೊದಲಿಗಿಂತ ಅಪಾಯಕಾರಿಯಾಗಿದೆ ಟೀಂ ಇಂಡಿಯಾ. ಹೊಸ ಓಪನರ್, ಹೊಸ ವಿಕೆಟ್ ಕೀಪರ್, ಫೈನಲ್ನಲ್ಲಿ ಮಾಡು ಇಲ್ಲವೇ ಮಡಿ ಯುದ್ಧ. ಫೈನಲ್ ಪಂದ್ಯಕ್ಕೂ ಮುನ್ನ ರೋಹಿತ್ ಅವರ ಅಪಾಯಕಾರಿ ರಣನೀತಿ. ಮೈದಾನದಲ್ಲಿಳಿಸುತ್ತಾರೆ ಹೊಸ ತಂಡವನ್ನು. ರಿಷಬ್ ಪಂತ್ ಮತ್ತು ರಾಹುಲ್ನಲ್ಲಿ ಯಾರಿಗೆ ಸಿಗುತ್ತದೆ ಅವಕಾಶ? ಕೋಚ್ ಗಂಭೀರ್ ಈ ಫ್ಲಾಪ್ ಆಟಗಾರರನ್ನು ಹಾಕಿದರು ತಂಡದಿಂದ ಹೊರಗೆ. ಚಾಂಪಿಯನ್ಸ್ ಟ್ರೋಫಿ 2025ರ ಫೈನಲ್ನಲ್ಲಿ ಭಾರತ ತನ್ನ ಸ್ಥಾನವನ್ನು ಪಕ್ಕಾ ಮಾಡಿಕೊಂಡಿದೆ. ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನು ಹೀನಾಯವಾಗಿ ಸೋಲಿಸಿದ ಭಾರತ ಈಗ ಟ್ರೋಫಿ ಗೆಲ್ಲಲು ಕೇವಲ 1 ಹೆಜ್ಜೆ ದೂರದಲ್ಲಿದೆ. ಆದರೆ ಆಸ್ಟ್ರೇಲಿಯಾ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದ್ದರೂ ಫೈನಲ್ಗಾಗಿ ಭಾರತ ತಂಡದ ಪ್ಲೇಯಿಂಗ್ 11ನಲ್ಲಿ ಕೆಲವು ಬದಲಾವಣೆಗಳಾಗಬಹುದು ಮತ್ತು ಕೆಲವು ಆಟಗಾರರು ತಂಡದಿಂದ ಹೊರಗಾಗಬಹುದು. ನಾವು ಇಂದು ನಿಮಗೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನ ಪ್ಲೇಯಿಂಗ್ 11ನಿಂದ ಹೊರಗಾಗುವ ಸಾಧ್ಯತೆ ಇರುವ ಆ 3 ಭಾರತೀಯ ಆಟಗಾರರ ಬಗ್ಗೆ ತಿಳಿಸುತ್ತೇವೆ. ಆದರೆ ಅದಕ್ಕಿಂತ ಮೊದಲು ನೀವು ಟೀಂ ಇಂಡಿಯಾದ ನಿಜವಾದ ಅಭಿಮಾನಿಯಾಗಿದ್ದು ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲಿ ಎಂದು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಈ ಟೂರ್ನಮೆಂಟ್ನಲ್ಲಿ ರಾಹುಲ್ ಅವರ ಪ್ರದರ್ಶನ ಅಷ್ಟು ಉತ್ತಮವಾಗಿರಲಿಲ್ಲ. ಅವರು ಕೇವಲ ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ಮಾತ್ರ 42 ರನ್ ಗಳಿಸಿದರು. ಅದಕ್ಕೂ ಮುಂಚಿನ ಪಂದ್ಯಗಳಲ್ಲಿ ಅವರ ಪ್ರದರ್ಶನ ವಿಶೇಷವಾಗಿರಲಿಲ್ಲ. ರಾಹುಲ್ ಅವರ ಬ್ಯಾಟಿಂಗ್ಗಿಂತ ಅವರ ಕೀಪಿಂಗ್ ಮೇಲೆಯೂ ಪ್ರಶ್ನೆಗಳು ಉಂಟಾಗುತ್ತಿವೆ. ಏಕೆಂದರೆ ಅವರು ಕೆಲವು ಕ್ಯಾಚ್ಗಳನ್ನು ಕೈಬಿಟ್ಟರು ಮತ್ತು ಸ್ಟಂಪಿಂಗ್ ಅವಕಾಶಗಳನ್ನು ಮಿಸ್ ಮಾಡಿದರು. ಇದರಿಂದಾಗಿ ಅವರಿಗೆ ಹೆಚ್ಚು ಟೀಕೆಗಳು ಬಂದವು. ಈ ಕಾರಣದಿಂದ ಫೈನಲ್ ಪಂದ್ಯಕ್ಕಾಗಿ ಅವರನ್ನು ಪ್ಲೇಯಿಂಗ್ 11ನಿಂದ ಹೊರಗಿಡಬಹುದು. ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಹಿಂದಿನ 3 ಸರಣಿಗಳಲ್ಲಿ ರಾಹುಲ್ ಸಾಧಾರಣ ಪ್ರದರ್ಶನ ನೀಡಿದ್ದರು ಮತ್ತು ಬ್ಯಾಟ್ನಿಂದಲೂ ಅವರ ಪ್ರದರ್ಶನ ಉತ್ತಮವಾಗಿರಲಿಲ್ಲ. ಅವರು ಇಂಗ್ಲೆಂಡ್ ವಿರುದ್ಧದ 3 ಪಂದ್ಯಗಳಲ್ಲಿ 17.33 ಸರಾಸರಿಯಲ್ಲಿ 52 ರನ್, ಶ್ರೀಲಂಕಾ ವಿರುದ್ಧದ 2 ಏಕದಿನ ಪಂದ್ಯಗಳಲ್ಲಿ 31 ರನ್ ಮತ್ತು ಸೌತ್ ಆಫ್ರಿಕಾ ವಿರುದ್ಧದ 3 ಏಕದಿನ ಪಂದ್ಯಗಳಲ್ಲಿ 38.5ರ ಸರಾಸರಿಯಲ್ಲಿ 77 ರನ್ ಗಳಿಸಿದ್ದರು. ಅಷ್ಟೇ ಅಲ್ಲದೆ ಇಂಗ್ಲೆಂಡ್ ಪ್ರವಾಸ ಮತ್ತು ಚಾಂಪಿಯನ್ಸ್ ಟ್ರೋಫಿ ಸಮಯದಲ್ಲಿ ಕೋಚ್ ಗಂಭೀರ್ ರಾಹುಲ್ ಅವರ ಬದಲು ಅಕ್ಷರ್ ಪಟೇಲ್ ಅವರನ್ನು 5ನೇ ಸ್ಥಾನದಲ್ಲಿ ಕಳಿಸಲು ಇಚ್ಛಿಸಿದ್ದರು. ಇದಲ್ಲದೆ ಅವರ ಕೀಪಿಂಗ್ ಕೂಡ ಪರಿಣಾಮವಾಗಿತ್ತು, ಏಕೆಂದರೆ ಅವರು ಕಳೆದ ಕೆಲವು ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳಲ್ಲಿ ಹಲವು ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ. ಮತ್ತೊಂದು ಕಡೆ ರಿಷಬ್ ಪಂತ್ ಬಗ್ಗೆ ನೋಡಿದರೆ ಅವರು 31 ಏಕದಿನ ಪಂದ್ಯಗಳಲ್ಲಿ 106ಕ್ಕಿಂತ ಹೆಚ್ಚಿನ ಸ್ಟ್ರೈಕ್ ರೇಟ್ ಮತ್ತು 33.5ರ ಸರಾಸರಿ ಮೂಲಕ 871 ರನ್ ಗಳಿಸಿದ್ದಾರೆ. ಹಾಗೂ ರಾಹುಲ್ 83 ಏಕದಿನ ಪಂದ್ಯಗಳಲ್ಲಿ 2967 ರನ್ ಗಳಿಸಿದ್ದು 47.85 ಸರಾಸರಿ ಮತ್ತು 87.67ರ ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ. ರಾಹುಲ್ ಈ ಟೂರ್ನಮೆಂಟ್ನಲ್ಲಿ ಇದುವರೆಗೆ ಹೆಚ್ಚು ಉತ್ತಮ ಪ್ರದರ್ಶನ ನೀಡಿಲ್ಲ. ಅವರು ಕೇವಲ ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ಮಾತ್ರ 42 ರನ್ ಗಳಿಸಿದರು. ಉಳಿದ ಪಂದ್ಯಗಳಲ್ಲಿ ಅವರ ಪ್ರದರ್ಶನ ಸಾಧಾರಣವಾಗಿತ್ತು. ಬ್ಯಾಟಿಂಗ್ನ ಹೊರತಾಗಿ ಅವರ ವಿಕೆಟ್ ಕೀಪಿಂಗ್ ಕೂಡ ಪ್ರಶ್ನಾರ್ಥಕವಾಗಿತ್ತು. ಅವರು ಕೆಲವು ಕ್ಯಾಚ್ಗಳನ್ನು ಡ್ರಾಪ್ ಮಾಡಿದ್ದು, ಸ್ಟಂಪಿಂಗ್ ಚಾನ್ಸ್ಗಳನ್ನು ಮಿಸ್ ಮಾಡಿದ್ದರು. ಈ ಕಾರಣದಿಂದಾಗಿ ಅವರ ವಿರುದ್ಧ ಬಹಳಷ್ಟು ಟೀಕೆಗಳು ಬಂದಿದ್ದವು. ಇಂತಹ ಪರಿಸ್ಥಿತಿಯಲ್ಲಿ ಫೈನಲ್ ಪಂದ್ಯಕ್ಕಾಗಿ ಅವರನ್ನು ಪ್ಲೇಯಿಂಗ್ 11ನಿಂದ ಹೊರಹಾಕಿ ಅವರ ಬದಲು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಅನ್ನು ಆಯ್ಕೆ ಮಾಡಬಹುದು. ಮತ್ತು ಕುಲ್ದೀಪ್ ಯಾದವ್ ಭಾರತದ ಶ್ರೇಷ್ಠ ಸ್ಪಿನ್ನರ್ ಆಗಿದ್ದಾರೆ. ಅವರು ಭಾರತಕ್ಕಾಗಿ ಅದ್ಭುತ ಬೌಲಿಂಗ್ ಮಾಡಿದ್ದಾರೆ. ಆದರೆ ಚಾಂಪಿಯನ್ಸ್ ಟ್ರೋಫಿಯ ಈ ಫಾರ್ಮೆಟ್ನಲ್ಲಿ ಅವರು ಹೆಚ್ಚು ಪರಿಣಾಮಕಾರಿಯಾಗಿ ಬೌಲಿಂಗ್ ಮಾಡಿಲ್ಲ. ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ಕುಲ್ದೀಪ್ ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಲಿಲ್ಲ. ಅವರು 8 ಓವರ್ಗಳಲ್ಲಿ 44 ರನ್ಗಳನ್ನು ನೀಡಿ 1 ವಿಕೆಟ್ ಕೂಡ ಪಡೆಯಲು ವಿಫಲರಾಗಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಅವರನ್ನು ಪ್ಲೇಯಿಂಗ್ 11ನಿಂದ ಹೊರಗಿಟ್ಟು ಫೈನಲ್ ಪಂದ್ಯದಲ್ಲಿ ಒಬ್ಬ ವೇಗದ ಬೌಲರ್ ಅನ್ನು ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕುಲ್ದೀಪ್ ಯಾದವ್ ಅವರ ಸ್ಥಾನಕ್ಕೆ ಅರ್ಷದೀಪ್ ಸಿಂಗ್ ಅವರನ್ನು ತಂಡದಲ್ಲಿ ಸೇರಿಸಲಾಗುವುದು ಎಂಬುದು ಸಂಪೂರ್ಣವಾಗಿ ಖಚಿತವಾಗಿದೆ. ಅರ್ಷದೀಪ್ ಸಿಂಗ್ ಆರಂಭಿಕ ಓವರ್ಗಳಲ್ಲಿ ಯಾರ್ಕರ್ಗಳ ಮೂಲಕ ಎದುರಾಳಿ ತಂಡವನ್ನು ತತ್ತರಿಸಬಲ್ಲರು. ಮೊಹಮ್ಮದ್ ಶಮಿ ವಿಕೆಟ್ಗಳನ್ನು ಪಡೆಯುತ್ತಿದ್ದಾರೆ, ಆದರೆ ಅವರು ಸಂಪೂರ್ಣವಾಗಿ ಫಿಟ್ ಆಗಿಲ್ಲದಂತೆ ಕಾಣುತ್ತಿದ್ದಾರೆ. ಈ ಕಾರಣದಿಂದ ಅವರು ಹೆಚ್ಚು ರನ್ಗಳನ್ನು ನೀಡುತ್ತಿದ್ದಾರೆ. ಶಮಿಯವರು ಆಸ್ಟ್ರೇಲಿಯಾ ವಿರುದ್ಧ 3 ವಿಕೆಟ್ಗಳನ್ನು ಪಡೆದರು, ಆದರೆ 48 ರನ್ಗಳನ್ನು ನೀಡಿದರು. ಅಷ್ಟೇ ಅಲ್ಲದೆ ಅವರ ಫಿಟ್ನೆಸ್ ಮೇಲೂ ಪ್ರಶ್ನೆಗಳು ಉಂಟಾಗುತ್ತಿವೆ. ಟೀಮ್ ಮ್ಯಾನೇಜ್ಮೆಂಟ್ ಶಮಿಯವರ ಫಿಟ್ನೆಸ್ ಅನ್ನು ಗಮನದಲ್ಲಿಟ್ಟುಕೊಂಡು ಫೈನಲ್ ಪಂದ್ಯದಲ್ಲಿ ಅವರನ್ನು ಆಡಿಸುವ ಅಪಾಯವನ್ನು ತೆಗೆದುಕೊಳ್ಳದಿರಬಹುದು ಮತ್ತು ಅವರಿಗೆ ವಿಶ್ರಾಂತಿ ನೀಡಬಹುದು. ಈ ಪರಿಸ್ಥಿತಿಯಲ್ಲಿ ಅವರ ಸ್ಥಾನಕ್ಕೆ ಹರ್ಷಿತ್ ರಾಣಾ ಅವರನ್ನು ಮತ್ತೆ ತಂಡದಲ್ಲಿ ಸೇರಿಸಬಹುದು, ಏಕೆಂದರೆ ಸೆಮಿಫೈನಲ್ ಪಂದ್ಯದಲ್ಲಿ ಶಮಿಯವರ ಕೈಗೆ ಪೆಟ್ಟು ಬಿದ್ದು ಅವರು ನೋವಿನಿಂದ ಬಳಲುತ್ತಿರುವಂತೆ ಕಾಣಿಸಿದರು. ಈ ಹಿನ್ನೆಲೆಯಲ್ಲಿ ನಾಯಕ ರೋಹಿತ್ ಶರ್ಮಾ ಯಾವುದೇ ದೊಡ್ಡ ಅಪಾಯವನ್ನು ತೆಗೆದುಕೊಳ್ಳಲು ಇಚ್ಛಿಸುವುದಿಲ್ಲ. ಹಾಗಾಗಿ ಶಮಿಯವರಿಗೆ ವಿಶ್ರಾಂತಿ ನೀಡಿ ಹರ್ಷಿತ್ ರಾಣಾ ಅವರನ್ನು ಮತ್ತೆ ತಂಡದಲ್ಲಿ ಸೇರಿಸಬಹುದು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮೂಲಕ ತಿಳಿಸಿ.